ನನ್ನನ್ನು ಪೊಲೀಸರಿಗೆ ಬಿಟ್ಕೊಡ್ತೀಯ? ನಿನ್ನ ಮಗನ ಜೈಲಿಗೆ ಕಳಿಸ್ತೀಯ? ನೀನು ಹೀಗೆ ಮಾತಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ. ನೀನು ನನ್ನ ಮಗ ಆಗಿ ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೌರ್ಯ. ನೀನು ಮಾಡಿದ್ದೇನು? ನನಗೂ CS ನೆರಳಂದ್ರೆ ಆಗಲ್ಲ, ಅಸಹ್ಯ ಆಗತ್ತೆ. ಅವ್ರ ಬಗ್ಗೆ ಸಿಟ್ಟಿದೆ, ಬೇಜಾರಿದೆ. ಆದ್ರೆ ಆ CS ಮುಂದೆ ಈ ಅಮ್ಮ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ ಮೌರ್ಯ. ಇದಕ್ಕೆ ನಾನು ಕ್ಷಮಿಸ್ಬೇಕಾ? ಇದಕ್ಕಿಂತ ನನಗೆ ಸಾವು ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಮೌರ್ಯ. ನನ್ನ ತಲೆ ತಗ್ಸೋ ಹಾಗೆ ಮಾಡಿ ಸಾವಿಗಿಂತ ಕೆಟ್ಟ ನರ್ಕನೆ ತೋರಿಸ್ಬಿಟ್ಟಿಯಲ್ಲ ಮೌರ್ಯ. ನಿನ್ನನ್ನ ನಾನು ಕ್ಷಮಿಸ್ಬೇಕಾ? ಹೇಳೋ. ಹಾಗಾದ್ರೆ ನಮ್ಮ ಶತ್ರು ವಿರುದ್ಧ ಸೇಡ್ ತೀರಿಸ್ಕೊಳೋದು ತಪ್ಪ? ಇವರಪ್ಪ ಏನೇನ್ ಮಾಡಿದ್ದಾರೆ, ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಇವರಿಂದ ನಮಗೆ ಏನೇನು ನೋವಾಗಿದೆ ಮತ್ತೆ ಲೆಕ್ಕಕ್ಕಿಲ್ವಮ್ಮ? ಮರ್ತು ಬಿಡ್ಬೇಕಾ? ಅದನ್ನೆಲ್ಲ ಯಾರು ಮರ್ತಿಲ್ಲ, ಮರೆಯಕ್ಕೂ ಸಾಧ್ಯ ಇಲ್ಲ. ಆದ್ರೆ ನೀನು ನೋ, ನಾನ್ ಮಾಡಿದ್ದು ಸರಿ, ಅದು ತಪ್ಪೇ ಅಲ್ಲ ಅಮ್ಮ. ಹೇಗಿದ್ರು ಅಣ್ಣಂದ್ರು ಬುದ್ಧಿ ಉಪಯೋಗಿಸಿ ನನ್ನ ಹಿಡ್ದಾಕಿದ್ದಾರೆ. ಇನ್ ಜೈಲ್ಗೆ ಹೋಗೋದಂತೂ ಪಕ್ಕ. ಹೋಗ್ತೀನಿ, ಜೈಲ್ಗೆ ಹೋಗ್ತೀನಿ. ಹೋಗ್ಲೇಬೇಕಲ್ಲ, ಹೋಗ್ತೀನಿ. ಅದಕ್ಕೂ ಮುಂಚೆ ಹೋಗ್ತೀನಿ. ನನ್ನ ದಾರಿಗೆ ಅಡ್ಡ ಬರ್ಬೇಡ ಅನ್ನೋಳು ಮಾಡಿರೋ ಮೋಸಕ್ಕವಳನ್ನ. ಚಿಕ್ಕಂಗಂದ್ಲು ಅಣ್ಣನ ಪ್ರೀತಿನ ನೋಡಿದ್ಯಾ? ಈಗ ಈ ಅಣ್ಣನ ಕೋಪನೂ ಕಾಣುತ್ತೆ ನಿನಗೆ. ಸಾರಿ ಮೌರ್ಯ, ನಿನ್ನನ್ನು ಬಚಾವ್ ಮಾಡೋದಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಆದರೆ ನೀ ನನ್ನ ಮಾತು ಕೇಳಲಿಲ್ಲ. ಅಣ್ಣಂದ್ರಾಗಿ ನಿನ್ನನ್ನು ಸರಿ ದಾರಿಗೆ ತರೋದಕ್ಕೆ ಉಳಿದಿರೋದು ಇದೊಂದೇ ಆಪ್ಷನ್. ನಿನಗೆ ಶಿಕ್ಷೆ ಆಗಲೇಬೇಕು. ಶ್ವೇತಾ, ನಕ್ಷತ್ರ, ಅಣ್ಣಂದ್ರು ತಮ್ಮಂಗೆ ಪಾಠ ಕಲಿಸ್ತೀವಿ. ಅದನ್ನ ನಮ್ಮಮ್ಮ ನೋಡಕ್ಕಾಗಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ. ಅಮ್ಮ, ನಿನ್ನ ಮಗನಿಗೆ ಶಿಕ್ಷೆ ಆಗ್ಲೇಬೇಕಮ್ಮ. ಇದನ್ನ ನೀನು ನೋಡಕ್ಕಾಗಲ್ಲ. ನಿನ್ನ ಮನಸ್ಸು ನೋಯುತ್ತೆ. ನೀನು ಹೊರಗಡೆ ಇರಮ್ಮ. ಇವನ್ ಜೈಲಲ್ಲಿ ಇರೋದೇ ಬೆಸ್ಟು. ಅದರಿಂದ ಇವನ್ ತಪ್ಪು ಮಾಡೋದು ನಿಲ್ಲುತ್ತೆ, ಇನ್ನೊಂದು ಜೀವ ಹೋಗೋದು ತಪ್ಪುತ್ತೆ. ನೀನು ಪೂರ್ತಿಯಾಗಿ ಬದಲಾಗಿ ವಾಪಸ್ ಬರೋ ತನಕ ಅಲ್ಲೇ ಇರು. ಅಲ್ಲಿವರೆಗೂ ನಮಗೊಬ್ಬ ತಮ್ಮ ಇದ್ದ ಅಂತಾನೆ ಮರೆತು ಬಿಡ್ತೀವಿ. ಐ ಆಮ್ ಸಾರಿ ಶಕುಂತಲಾ ಅವರೇ, ನಿಮ್ಮ ಒಬ್ಬ ಮಗ ಮಾಡಿದ ತಪ್ಪಿಂದ ನಾನು ಇಡೀ ಮನೆಯವ್ರ ಮೇಲೆ ಅನುಮಾನ ಪಟ್ಬಿಟ್ಟೆ. ಆದರೆ ಭೂಪತಿ ನಕ್ಷತ್ರಂಗೋಸ್ಕರ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಬೋದು, ಮೌರ್ಯನ್ ಹಿಡಿಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಸಾರಿ ಮೀನ್ಸ್ ನಥಿಂಗ್ ಕಮಿಂಗ್ ಫ್ರಮ್ ಯು. ಅದರ ಅಗತ್ಯನೂ ಇಲ್ಲ. ಗೆಟ್ ಲಾಸ್ಟ್. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ನಿಮ್ಮನ್ನು ನೋಡ್ತಿದ್ರೆ ನನ್ನ ಕುಸಿದು ಬೀಳ್ತಿರೋ ಮನೆ, ನನ್ನ ಮಕ್ಕಳು
ಎಲ್ಲ ನೆನಪಾಗ್ತಿದೆ ನಂಗೆ. ಜಸ್ಟ್ ಗೆಟ್ ಲಾಸ್ಟ್. ಶಕುಂತಲಾ ಅವರೇ, ನೀವು ನನ್ನನ್ನು ಈ ಥರ ಬೈಬಾರ್ದು. ನಿಮ್ಗೆ ಹೇಳ್ದೆ ಇನ್ ಯಾರು ಹೇಳಿ ನಾನು? ಮರಿಬೇಡಿ, ಇದೆಲ್ಲ ಶುರು ಆಗಿದ್ದು ನಿಮ್ಮಿಂದ, ನಿಮ್ಮ ಕುತಂತ್ರದಿಂದ. ನಿಮ್ಮ ಸ್ವಾರ್ಥದಿಂದ ನನ್ನ ನೆಮ್ಮದಿ, ನನ್ನ ಮನೆ ಎರಡೂ ಹಾಳಾಗ್ತಿದೆ. ನೀವು ಮರೆತರು ನಾನು ಇದನ್ನೆಲ್ಲ ಮರೆಯಲ್ಲ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಬೇಡ ಅನ್ನಲ್ಲ. ಇನ್ಸ್ಪೆಕ್ಟರ್, ಎಲ್ಲೇ ಅವನು? ಮೇಲಿದ್ದಾನೆ. ನೀನು ಬುದ್ಧಿ ಕಲಿಯೋ ಜಾಗ ಬೇರೆನೇ ಇದೆ ಕಣೋ. ನೀನು ಅಲ್ಲಿದ್ದೇ ಬುದ್ಧಿ ಕಲಿಬೇಕು. ನಿನ್ನಂತ ಕ್ರಿಮಿನಲ್ ನಮಗೂ ಬೇಡ, ಅಮ್ಮಂಗೂ ಬೇಡ. ಯಾಕೆ ಹೀಗೆ ಮಾಡಿದ್ರಿ ಮೌರ್ಯ? ನನ್ನ ಬುದ್ಧಿಗೆ ಏನಾಗಿದೆ ಅಂತ ಒಳ್ಳೆ ಅಮ್ಮ, ಇಂಥ ಅಣ್ಣಂದ್ರು, ನೀವು ನೋಡಿದ್ರೆ ಹೀಗೆ. ನಾನು ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ಹಾಗಿಲ್ಲ. ತಪ್ಪು ಮಾಡಿಬಿಟ್ರಿ ಮೌರ್ಯ. ನಿಮ್ಮಿಂದ ಅತ್ತೆಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಮಗೆ ಐಡಿಯಾ ಆದರೂ ಇದೆಯಾ? ಕಣ್ಣೀರು ಹಾಕ್ತಿದ್ದಾರೆ. ಅವ್ರ ಮನಸ್ಸು ಒಡೆದೋಗಿರೋ ಗ್ಲಾಸ್ ಥರ ಆಗಿದೆ. ಕತ್ಕೊಯ್ದು ಬಿಟ್ರಿ ಮೌರ್ಯ, ಕತ್ಕೊಯ್ದು ಬಿಟ್ರಿ. ಇನ್ಸ್ಪೆಕ್ಟರ್, ಇಲ್ಲೇ ಇದ್ದಾನೆ. ಮೊದಲು ಒಂದು ಕೈಗೆ ಬೇಡಿ ಹಾಕಿ, ಇಲ್ಲ ಅಂದ್ರೆ ಇವನು ಹಳೆ ಚಾಳಿ ತೋರಿಸ್ತಾನೆ. ಇನ್ಸ್ಪೆಕ್ಟರ್, ಟೇಕ್ ಹಿಮ್. ಮೌರ್ಯ! ನೋ 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 ಡೌನ್. ಮೌರ್ಯ, ಭೂಪತಿ, ನೋ. ಮೌರ್ಯ, ನೋ ಭೂಪತಿ. ಮೌರ್ಯ, ನನ್ನ ಮಾತು ಕೇಳು, ಬೇಡ. ಶರ್ಲಿ, ಏನಾಗಿರ್ಬಹುದು? ಯಾರೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅವರು ಕಾಲ್ ಮಾಡ್ತಾ ಇಲ್ಲ. ನನಗ್ಯಾಕೋ ತುಂಬ ಭಯ ಆಗ್ತದೆ. ಐ ಆಮ್ ವೆರಿ ಸ್ಕೇರ್ಡ್. ಶೌರ್ಯ ವಾಸ್ ಆಲ್ಸೋ ಬಿಹೇವಿಂಗ್ ಸ್ಟ್ರೇಂಜ್. ಅವ್ರು ಯಾವತ್ತು ಹೀಗೆ ಮಾತಾಡಿದ್ದನ್ನ, ರೋಡಾಗಿ ನಡ್ಕೊಂಡಿದ್ದನ್ನ ನಾನು ನೋಡೇ ಇಲ್ಲ. ಯಾ, ಐ ನೋ ಅಕ್ಕ. How come he's too rude? It's shocking. ಜೀವಕ್ಕೆ ಜೀವ ಅಂತ ಇದ್ದಿದ್ದ ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಂಡು ದೂರ ದೂರ ಆಗ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ಹೋಗಿ ಮುಟ್ಟುತ್ತೋ? ಥ್ಯಾಂಕ್ ಗಾಡ್, ನಕ್ಷತ್ರ ಇಸ್ ಕಾಲಿಂಗ್. ಹೋಪ್ ಶಿ ಸೇಫ್. ನಕ್ಷತ್ರ, ಅಕ್ಕ, ನಕ್ಷತ್ರ, ನೀನು ಆರಾಮಾಗಿದ್ಯಾ? ನಿನಗೇನು ಆಗಿಲ್ಲ ಅಲ್ವಾ? ಶೌರ್ಯ ನಿನಗೇನು ಮಾಡಿಲ್ಲ ತಾನೆ? ಅಕ್ಕ, ಅಕ್ಕ ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಮತ್ತೆ ಶೌರ್ಯ ಅವ್ರೆಲ್ಲಿದ್ದಾರೆ? ಭೂಪತಿ ಅವ್ರಿಗೇನು ಮಾಡಿಲ್ಲ ತಾನೆ? ಮತ್ತೆ ಅವರಿಬ್ರು ಏನಾದ್ರೂ ಹೊಡೆದಾಡ್ಕೊಂಡ್ರಾ? ಇಲ್ಲ ಅಕ್ಕ, ಇಲ್ಲಿ ಬೇರೆನೇ ಕತೆ ನಡೀತಿದೆ. ಇದೆಲ್ಲ ಒಂದು ನಾಟಕ ಅಂತೆ. ಭೂಪತಿನೂ ಭಾವ ಇಬ್ರು ಸೇರಿ ನನ್ನನ್ನ ಕಿಡ್ನಾಪ್ ಮಾಡೋ ನಾಟಕ ಮಾಡಿದ್ದಾರೆ. ಏನು ನಾಟಕನ? ನಕ್ಷತ್ರ, ಏನು ಹೇಳ್ತಾ ಇದ್ಯಾ ನೀನು? ಹ್ಞೂ ಅಕ್ಕ, ಮೌರ್ಯನ ಹಿಡಿಯೋದಕ್ಕೆ ಭೂಪತಿ ಕೊಟ್ಟಿರೋ ಪ್ಲಾನ್ ಇದು. ಭಾವ ಭೂಪತಿ ಹೇಳ್ದಂಗೆ ಮಾಡಿದ್ದಾನೆ ಅಷ್ಟೇ. ಅಬ್ಬ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಶೌರ್ಯ ಹಾಗೆ ನಡ್ಕೊಂಡಿದ್ದನ್ನ ನೋಡಿ ನನಗೆ ಜೀವನೇ ಹೋದಂಗಾಗಿತ್ತು. ಅಕ್ಕ, ನೀವೇನು ಹೆದರ್ಬೇಡಿ, ನಾವು ಬೇಗನೆ ವಾಪಸ್ ಬರ್ತೀವಿ. ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಲೋ ನಕ್ಷತ್ರ, ಬ್ಯಾಕ್. ಮೌರ್ಯ, ಭೂಪತಿ, ಬ್ಯಾಕ್ ಬ್ಯಾಕ್. ನನ್ನ ಮಾತು ಕೇಳು ಮೌರ್ಯ. ಮೌರ್ಯ, ನೋ, Listen to ಬ್ಯಾಕ್ me. ಬ್ಯಾಕ್. ಒಂದು ಬ್ಯಾಕ್ ಭೂಪತಿ. don't No. don't do it. ಮೌರ್ಯ, ನನ್ನ ಮಾತು ಕೇಳು. ನೋ ನೋ ಪ್ಲೀಸ್ ನನ್ನ ಬಿಟ್ಬಿಡಿ, ನನಗೇನು ಮಾಡಬೇಡಿ. ಇದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಬಿಟ್ಬಿಡು ಮೌರ್ಯ. ನನಗೂ ನಿನಗೂ ಏನ್ ಸಂಬಂಧ ಇತ್ತು? ನನ್ನ ಮಧ್ಯ ತರಲಿಲ್ವಾ? ನಿನ್ ಮಗಳು ಮದುವೆ ಮಾಡಿಸ್ಲಿಲ್ವಾ? ಇದು ಹಾಗೆ
ಹಾಗಂತ ನಮ್ಮನ್ನ ಯಾಕೆ ಮಧ್ಯ ತರ್ತಿದ್ದೀರಾ? ನಾನೇನ್ ಮಾಡಿದ್ದೀನಿ? ಕೆಲವೊಂದ್ಸಲ ಏನು ಮಾಡದೇ ಇದ್ರು ಜೀವ ಕಳ್ಕೋಬೇಕಾಗತ್ತೆ. ಓ ಗಾಡ್, ಏನ್ ಮಾಡ್ತಿದ್ಯಾ ಮೌರ್ಯ? ಐಮ್ ಸಾರಿ ಮಾ, ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಬಿಟ್ಬಿಡು ಅವಳನ್ನ, ಅವಳಿಗೇನು ಮಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು ಮೌರ್ಯ ಪ್ಲೀಸ್. ಮೌರ್ಯ, ನನ್ನ ಮಾತು ಕೇಳು. ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ಯಾ, ತಪ್ಪು ಮಾಡಬೇಡ. ಬೇಡ, ನಿಂತ್ಕೋ. ಬೇಡ, ನಾನೇನು ಅಂತ ಗೊತ್ತಿದ್ದು ರಿಸ್ಕ್ ತಗೋಬೇಡ. ಯಾರಾದ್ರೂ ಹತ್ರ ಬಂದು ಹೆಣ ಬೀಳುತ್ತೆ. ಮೌರ್ಯ ಪ್ಲೀಸ್, ಮೌರ್ಯ, ಭೂಪತಿ ನನ್ನ ಕಾಪಾಡಿ. ಸರ್, ಇದೇ ನನ್ನ ತಮ್ಮ ಗಾಡಿ. ಅವನು ಇದರಲ್ಲೇ ಎಸ್ಕೇಪ್ ಆಗಿದ್ದು. ಏನೋ ಆಗಿರ್ಬೋದು, ಯಾರೋ ಗುದ್ದಿರೋ ಥರ ಕಾಣಿಸ್ತಿದೆ. ರೀ ಬನ್ರಿ ಇಲ್ಲಿ. ಏನ್ರಿ ಆಯ್ತು? ಇದ್ರೊಳಗಡೆ ಇದ್ದವನೇನಾದ? ಸರ್ ನಾವು ಬಂದ ಗಾಡಿ ಮಾತ್ರ ಇತ್ತು, ಆಕ್ಸಿಡೆಂಟ್ ಆಗಿರೋ ಥರ ಇದೆ ಸರ್. ಆಕ್ಸಿಡೆಂಟ್ ಆಗಿದ್ಯಾ? ಹಾಗಾದ್ರೆ ನನ್ನ ತಮ್ಮ ಎಲ್ಲಿ? ಆಕ್ಸಿಡೆಂಟ್ ಆಗಿರೋ ಗಾಡಿ ಮಾತ್ರ ಇಲ್ಲಿದೆ, ಅವನು ಕಾಣಿಸ್ತಿಲ್ಲ. ಅದ್ರ ಅರ್ಥ ಏನು? ಗಾಬರಿ ಆಗಬೇಡಿ, ಅವ್ನು ಮತ್ತೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿರ್ಬೋದು. ನಾನೆಲ್ಲ ಕಡೆ ಮೆಸೇಜ್ ಕಳಿಸ್ತೀನಿ, ಹುಡ್ಕೋಣ.